ನಮಸ್ಕಾರ. ಇವತ್ತು ಬಿಜಾಪುರ ಜಿಲ್ಲೆ ಒಳಗ ಏನ್ ನಡೀತಾ ಇದಾವ ಅಂದ್ರೆ ಇಷ್ಟು ದಿವಸ ಕೇಳಿದ್ನ ಇಲ್ಲಿ ಮನಿ ಕಳ್ತನ ಆಗ್ತಾ ಇದಾವ, ಬಂಗಾರ ಕಳ್ತನ ಆಗ್ತಾ ಇದಾವ, ಏನೋ ಗಾಡಿಗಳ ಕಳ್ತನ ಆಗ್ತಾ ಇದಾವ. ಇವತ್ತು ಫಸ್ಟ್ ಟೈಮ್ ಕೇಳ್ತಾ ಇದೀವಿ ನಮ್ಮ ಸಮಾಜದ ಧರ್ಮ ಗುರುಗಳದ ಸಮಾಧಿ ಕಳ್ತನ ಆಗ್ಯಾವ. ನಮ್ಮ ಸಮಾಜದ ಸೇವಾಲಾಲ್ ಗುಡಿ KRB ಒಳಗ ಅರ್ಧ ಎಕರೆ ಜಾಗ ಅವ್ರಿಗೆ ಲ್ಯಾಂಡ್ ಆಗಿರ್ತಾವ. ಅವ್ರು ಅಲ್ಲಿ ಗುಡಿ ಕಟ್ಟಿರ್ತ 95 ಅವ್ರಿಗೆ ಲ್ಯಾಂಡ್ ಆಗೈತಿ. ಅಶೋಕ್ ನಾಯಕ್ ಅವ್ರ ಹೆಸರು ಅಶೋಕ್ ರಾಠೋಡ್ ಪೂಜಾರಿ ಅವ್ರದ ಸಮಾಧಿ ಇರ್ತಾವ. ಅಲ್ಲಿ ಒಂದ್ ಬೋರ್ ಇರ್ತಾವ, 60x60 ಮನಿ ಐತಿ, ಅವ್ರದ ಕಂಪೌಂಡ್ ಕಟ್ಟಿರ್ತಾವ. ಎಲ್ಲಾ ರೀತಿ ಒಳಗ ಮಾಡಿದ್ರ ಬಿ SC ಅವ್ರಿಗೆ ಆರ್ಡರ್ ಆಗಿದ್ ಲ್ಯಾಂಡ್ ಸರ್ಕಾರ ಏನ್ ಹೇಳ್ತಾರಪ್ಪ ಅಂದ್ರ SC ಅವ್ರಿಗೆ ಆರ್ಡರ್ ಆಗಿದ್ ಲ್ಯಾಂಡ್ ಅನೇಕ ಸಮಾಜದವ್ರಿಗೆ ಜನರಲ್ದವ್ರಿಗೆ ಆರ್ಡರ್ ಆಗ್ಲಕ್ ಚಾನ್ಸ್ ಇಲ್ಲ ಅಂತ ಹೇಳ್ತಾರ. ಅಂದ್ರೆ ಬಿ ಇಲ್ಲಿ ನೋಡಿದ್ರೆ ಬಿಜಾಪುರ ಒಳಗ ಅವ್ರಿಗೆ ತಕ್ಷಣ ನಾವು ಲ್ಯಾಂಡ್ ಆಗೈತಿ ಅಂತಾರ. ಆ KRB ಅಧಿಕಾರಿಗಳು 5 ಲಕ್ಷ ರೂಪಾಯಿ ಲಂಚ ಪಡೆದ್ಗೆಸಿ ಇವ್ರ ಜಮೀನ್ ಬ್ಯಾರೆದವ್ರ ಹೆಸರ ಮೇಲೆ ಡೂಪ್ಲಿಕೇಟ್ ಉತ್ತಾರಿ ಮಾಡಿ ಅವ್ರಿಗೆ ಕೊಟ್ಟಿರ್ತಾರ ಅಂತ ಹೇಳ್ತಾರ. ಆ ಉತ್ತಾರಿಗಳು ಬಿ ನಮ್ಗೆ ತೋರ್ಸಂಗಿಲ್ಲ, ಅವ್ರಿಗೆ ಆರ್ಡರ್ ಆಗಿದ್ ಬಿ ತೋರ್ಸಂಗಿಲ್ಲ, ಆ ಪಾರ್ಟಿ ಬಿ ತೋರ್ಸಂಗಿಲ್ಲ, KRB ಅಧಿಕಾರಿ ಬಿ ತೋರ್ಸಂಗಿಲ್ಲ ಅಂತ ಅದಕ್ಕೆ ಅವ್ರ ನಾವು ಸಾಯ್ತಿರಿ, ನಮ್ಮ ತಂದೆದ ಸಮಾಧಿನೇ ಬಿಳಿಸ್ಯಾರ, ನಮ್ ಗುಡಿಗಳು ಬಿಳಿಸ್ಯಾರ ಅದಕ್ಕೆ ಎಲ್ಲ ಫೋಟೋಗಳು ಐತಿ, ಅವ್ರ ಹತ್ರ ದಾಖಲೆ ಐತಿ, ಫೋಟೋ ಐತಿ. ಎಲ್ಲಾ ರೀತಿ ಒಳಗೆ ಇದ್ರ ಬಿ ಅವ್ರಿಗೆ ತುಂಬಾ ಅನ್ಯಾಯ ಆಗ್ತಾ ಇದಾವ. ನಮ್ಮ ಸಂಘಟನೆ ವತಿಯಿಂದ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ, ರೈತ ಸಂಘಟನೆ ವತಿಯಿಂದ ಬಂದ್ ಗೆಸಿ ಜಿಲ್ಲಾಧಿಕಾರಿ ಸಂತೋಷ್ ಏನ್ ಹೆಸರು ಸುನಿಲ್ ಪೋಳೆ ಅತ್ಕೇಸಿ ಇದಕ್ಕ ರಾಜಕೀಯ ವಾಸನೆ ಐತಿ. ಯಾಕಂದ್ರ ಇವ್ರ ಪ್ರಭಾವಿ ರಾಜಕೀಯ ಲೀಡರ್ಗಳು ಅವ್ರಿಗೆ ಬೆಂಬಲಕ್ಕೆ ನಿಂತ ಈ ರೀತಿ ಅವ್ರಿಗೆ ಮಾಡ್ತಾ ಇದಾರ. ಯಾಕಂದ್ರ ಇಲ್ಲಿ ಸಣ್ಣ ಸಮಾಜದಿಂದ ಏನ್ರೇ ಅವ್ರ ಪಾಪ ಜೀವನ ಕಟ್ಕೊಳ್ಳಿ ಅತ್ಕೇಸಿ ಹೇಳ್ತಾರ. ಹೇಳ್ಕೇಸಿ ಸರ್ಕಾರ ಕಡೆಯಿಂದ ಒಂದ್ ಕೈಲೇ ಕುಡಿಸ್ತಾರ, ಇನ್ನ ಒಂದ್ ಕೈಲೇ ಕಸ್ಕೊಳ್ಳಿ. ನಮ್ಗೆ ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. ನಮ್ಮ ಜಮೀನೇನ ಒಂದ್ ಸಮಾಧಿ ಸುಧಾ ಬಿಟ್ಟಿಲ್ಲ. ಅವ್ರು ಸಮಾಧಿ ಬೀಳಿಸೋಕಿಂತ ಮೊದ್ಲೇ ಇವ್ರಿಗೆ ಒಂದು ನೋಟಿಸ್ ಬರ್ಬೇಕಾಗಿತ್ತು. ಒಂದ್ ಗುಡಿ ಬೀಳಿಸುತ್ತ ಮೊದ್ಲೇ ಇವ್ರಿಗೆ ಒಂದು ನೋಟಿಸ್ ಬರ್ಬೇಕಾಗಿದೆ. ಒಂದು ಖಾಲಿ ಅಕ್ಷರ ಒಳಗ್ ಸುಧಾ ಇವ್ರಿಗೆ ಒಂದು ಪೇಪರ್ ಸುಧಾ ಕೊಡಂಗಿಲ್ಲ. ಮತ್ ಇವ್ರಿಗೆ ಮನಿ ಹೊರಗಿನ ಹೊರಗೆ ಹಾಕಿ ಹೊರಗೆ ಹಾಕಿ ಜಾತಿ ನಿಂದನೆ ಮಾಡಿ ಬೇಯ್ದಗೆಸಿ ಅವ್ರಿಗೆ ಹೊರಗೆ ಹಾಕ್ಯಾರ. ಅವ್ರು ಹೊರಗೆ ಹಾಕಿಸಿ ಅವ್ರ ಹೆಂಡತಿ ಮಕ್ಕಳಿಗೆ ಬಡದ್ ಗೆಸಿ ಹೊರಗೆ ಹಾಕಿ ಮತ್ ಅವ್ರೆಲ್ಲ ಮನಿಗಳ ಕಂಪೌಂಡ್ಗಳು ಬೀಳಸ್ಕೇಸಿ ಇವತ್ತು ಒಂದ್ 5-6 ತಿಂಗಳಾಗೈತಿ. ಅವ್ರಿಗೆ ನಾ ಫೋನ್ ಹಚ್ಚಿದ ಆ ಸುನಿಲ್ ಪೋಳೆ ಅನ್ನೋನಿಗೆ ಮುಂಜಾನೆ ಫೋನ್ ಹಚ್ಚಿ ಅವ ಏನಂತಾನ, ನಾನು 5 ಲಕ್ಷ ರೂಪಾಯಿ ಕೊಟ್ಟ KRB ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ನಾ ತಗೊಂಡ್ ಬಂದಿದ್ದೀನಿ, ಜಮೀನ್ ತಗೊಂಡಿನ ಅಂತ. ಲಂಚ ಕೊಟ್ಟ. ಅವಾಗ ಅದು ಸುಧಾ ರೆಕಾರ್ಡಿಂಗ್ ಐತಿ ನನ್ನ ಹತ್ರ. ಅವಾಗ ಅದು KRB ಅಧಿಕಾರಿಗಳು ಏನಂತಾರ, ನಾವು ಅವ್ರಿಗೆ ಏನು ದಾಖಲೆ ಕೊಟ್ಟಿಲ್ಲ ಅವ್ರು ಹೇಳ್ತಾರ. ಇವ್ರೇ ನಮ್ಗೆಲ್ಲ ದಾಖಲೆ ಕೊಟ್ಟಾರ, ನಮ್ ಪರವಾಗಿ ಆರ್ಡರ್ ಐತೆ ಅಂತಾರ. ನಾವು ಆರ್ಡರ್ ತೋರಿಸ್ರಿ ಅಂದ್ರೆ ಅವ್ರು ಬೇರೆ ರೀತಿ ಒಳಗೆ ಸ್ವಲ್ಪ ಬಾಯಿ ಬಂದಂಗ ಇದು ಮಾಡೋಣ, ಕಾನೂನು ಕೈಯಾಗ ತಗೋಬಾರ್ದು. ನಾವು ಮೊನ್ನೆ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿವಿ, 4 ದಿವಸ ಇದು ಮಾಡ್ಲಿಕ್ಕಂದ್ರ ನಾವೆಲ್ಲರೂ ಸೇರಿ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಹಣ ಕೇಳಿದ್ವಿ ಆ ಗುಡಿ ಬೀಳಿಸಲಿಕ್ಕೆ. ನಾವು ಸಮಾಜ ಹಾಳು ಮಾಡ್ಲಾಕ್ ಬಂದಿಲ್ಲ. ಅದು ಗುಡಿ ಹೆಂಗ್ ಬೀಳಿಸ್ಯಾರಲ್ಲ 50 ಲಕ್ಷ ರೂಪಾಯಿ ಹಣ ಕೊಟ್ಟು ಗುಡಿ ಕಟ್ಟಿಸ್ಕೊಡ್ಬೇಕು. ಆ ಸುತ್ತ ಕಂಪೌಂಡ್ ಏನೈತ್ಲ ಆ ಕಂಪೌಂಡ್ ಒಳಗೆ ದೇವರ ಜಾಗ ಅದಕ್ಕೆ ಘೋಷಣೆ ಆಗ್ಬೇಕು. ಸೇವಾಲಾಲ್ ಮಹಾರಾಜದ ಆ ಸ್ವಾಮೀಜಿದ ಮತ್ ಗಣಪತಿ ಗುಡಿ ಈ 3 ಅದು ಇದ್ರ ಹೆಸರ ಮೇಲೆ ಅದು ಜಾಗ ಘೋಷಣೆ ಆಗ್ಬೇಕು ಅದಕ್ಕೆ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಕೊಟ್ಟಿವಿ. ಅಟ್ಟು ಮೇರೆ ಮಾಡ್ಲಿಕ್ಕೆ ಅಂದ್ರೆ ನಾವು ಇಡೀ ಕರ್ನಾಟಕದಿಂದ ಯಾಕೆ ಇಡೀ ಇಂಡಿಯಾದಿಂದ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದೀವಿ. 4 ದಿವಸ ಟೈಮ್ ಕೊಡ್ರಿ. ಇದಾಗ ನಾವು ಎಲ್ಲಾ ರೀತಿ ಒಳಗೆ ನಾವು ಲೆಟರ್ಗಳು ಪೇಪರ್ಗಳೆಲ್ಲ ಚೆಕ್ ಮಾಡಿ ಅವ್ರು ಯಾರು ಇದಾರ ಸೂಕ್ತಾಗಿ ಅವ್ರಿಗೆ ಒದ್ದು ಜೈಲೊಳಗೆ ಹಾಕ್ಸೋದು 100ಕ್ಕೆ 100 ಸತ್ಯ ಅಂತ ಹೇಳ್ಯಾರ. ಕೊಟ್ಟಾರ, ನಮ್ಗೆ ಭರವಸೆ ಕೊಟ್ಟಾರ. ಯಾಕಂದ್ರೆ ಇಲ್ಲಿ ಜಿಲ್ಲಾಧಿಕಾರಿ ಬಿಜಾಪುರ ಜಿಲ್ಲಾಧಿಕಾರಿ ಒಳ್ಳೆ ಅಧಿಕಾರಿ, SP ಅವರು ಬಿ ಒಳ್ಳೆ SP ಅವ್ರು ಇಲ್ಲಿ. ಯಾಕಂದ್ರೆ ಇವತ್ತು ಎಷ್ಟೋ ಘಟನೆಗಳಾಗಿದ್ ನೋಡ್ರಿ. ಮೊನ್ನೆ 200 ಜನ ಫ್ರಾಡ್ ಮಾಡಿದ ಉತ್ತಾರಿಗಳಾಗ್ಲಿ ಇದು ಆಗ್ಲಿ ಅವರೆಲ್ಲ ಕೇಸ್ ಹಾಕಸ್ಕೇಜ್ ಅವ್ರ ಫೋಟೋ ಸುಧಾ ಜಾಹಿರ್ ಮಾಡ್ಯಾರ. ಯಾರ ದಬಾವ ಒಳಗೆ ಬರ್ಲಾರ್ದ ಕಾರಣ ಎಷ್ಟೋ ಟಾರ್ಚರ್ ಇದ್ರೆ ಬಿ ಇವತ್ತು ಬೈಲಿಕ್ ತಂದಾರ ಅವ್ರಿಗೆ. ಈ ರೀತಿ ಹಲವಾರು ಫ್ರಾಡ್ ನಡೀತಾ ಇದಾವ. ಮೊನ್ನೆ ನೋಡ್ರಿ ಇಲ್ಲಿ ಸುಧಾ ಜಾಗ ಒಂದು 5 ಎಕರೆ ಜಾಗ ನಮ್ಮ ಅನೇಕ ಬಡವರು ಇಲ್ಲಿ ಜಾಗ ತಗೊಂಡಾರ. ಇಲ್ಲಿ ತಗೊಂಡ್ರೆ ಬಿ ಗುಂಟಾ ಪ್ಲಾಟ್ ಹತ್ಕೇಸಿ ಬಾಂಡ್ ಮಾಡಿದ್ರೆ ಬಿ ಅವ್ರ ಜಾಗಗಳು ಸುಧಾ ನಾವು ಕಂಪ್ಲೇಂಟ್ ಕೊಡೋಣ ಸುಧಾ ಹೇಳ್ದವ್ರು. ಇವ್ರು ಬಾಂಡ್ ಮೇಲೆ ಮಾಡೋದು ಸರ್ಕಾರದಿಂದ ಆದೇಶ ಆಗುತ್ತೆ ಅನ್ಕ ಬಾಂಡ್ ಮೇಲೆ ಮಾಡಿದ್ರೆ ಬಿ ಅವ್ರ ಜಾಗ ನಾವು ಅವ್ರಿಗೆ ಕೊಡಿಸ್ತೀವಿ ಅತ್ಕೇಸಿ ಹೇಳ್ದ. ಅದ್ರ ಮೇಲೆ ಸುಧಾ ಪಾಪ ಅವ್ರು ಎಲ್ಲಾ ರೀತಿ ಒಳಗೆ SP ಸಾಹೇಬ್ರು ಇಲ್ಲಿ ಕಂಪ್ಲೇಂಟ್ ತಗೊಂಡು ಎಲ್ಲಾ ರೀತಿ ಒಳಗೆ ಇವತ್ತು ಮಾಡ್ಕೊಟ್ಟಾರ. ಈಗ ಇದು ಸುಧಾ ನಮ್ ಮಾಡ್ತಾರ ಅತ್ಕೇಸಿ ತುಂಬಾ ನಮ್ಗೆ ಇದು ಐತಿ, ನಂಬಿಕೆ ಐತಿ. SP ಸಾಹೇಬ್ರ ಮಾಡ್ಲಿಕ್ಕೆ ಅಂದ್ರೆ ನಾವು ಎಲ್ಲಿ ಯಾವ ಸ್ಟೇಷನ್ ಅವ್ರ ನೇತೃತ್ವದೊಳಗೆ ಬರ್ತಾವ ಆ ಸ್ಟೇಷನ್ ಮುತ್ತಿಗೆ ಹಾಕಿಕೊಂಡಿರೋದು ನಾವು ಕುಂಡಿರ್ತೀವಿ ಸಂಘಟನೆ ವತಿಯಿಂದ, ನಮ್ಮ ಸಮಾಜ ವತಿಯಿಂದ. ಈಗ ಮ್ಯಾಲಿನ ಅಧಿಕಾರಿಗಳು ಏನು ಹೂವಾ ಉತ್ತರ ಕೊಡ್ತಾರ. ಯಾಕಂದ್ರೆ ಇವ್ರಿಗೆ ಏನಾಗೈತಿ ಅಂದ್ರೆ ಈಗ ನಮ್ಮ ರಾಜಕೀಯದವ್ರು ಏನಿದಾರಲ್ಲ ಸಮಾಜ ವ್ಯಕ್ತಿಗಳು, ನಾ ಹಿಂದೂ ಸಮಾಜದವ, ನಾ ಆ ಲೀಡರ್, ನಾ ಈ ರಾಜಕೀಯ ವ್ಯಕ್ತಿ ಅಂತಾರಲ್ಲ, ಅವ್ರು ನಾಲಾಯ್ಕಿದಾರು.
ಇಂಥ ಗುಡಿಗಳ ಸ್ವಾಮೀಜಿಗಳ ಎಲ್ಲ ಕಿತ್ತು ಹೋಗಿದ್ರ ಬಿ ಇವತ್ ನೋಡ್ರಿ ಬ್ಯಾರೆ ಸಮಾಜದವ್ರು ಏನು ಅನ್ಯಾಯ ಇದು ಇಲ್ಲ. ನಮ್ ಹಿಂದೂ ಸಮಾಜದವ್ರು ಇಲ್ಲ ಹಿಂದೂ ಸಮಾಜದವ್ರಿಗೆ ಅನ್ಯಾಯ ಮಾಡ್ತಾ ಇದಾರೆ. ಮೊದ್ಲೇ ಅದೇ ತಡೆ ಹಿಡ್ಕೊರಿ ನೀವು. ಏನ ಹಿಂದೂ ಸಮಾಜದವ್ರು ಇದಾರಲ್ಲ, ಗಣಪತಿ ಗುಡಿ ಯಾರಿಗೆ ಎಲ್ಲರಿಗ್ ಬೇಕಾಗಿದ್ ಗಣಪತಿ ಗುಡಿ. ಅದು ಶಿವಲಾಲ್ ಗುಡಿ ಬೆಳೆಸ್ಯಾರ ಬಿಡು, ನಮ್ ಬೆಳೆಸ್ಯಾರ, ನಾವು ಅವ್ರಿಗೆ ಹೋರಾಟ ಮಾಡ್ತೀವಿ, ಇದು ಮಾಡ್ತೀವಿ. ಗಣಪತಿ ಗುಡಿ ಯಾಕೆ ಬೆಳೆಸ್ಬೇಕಪ್ಪ? ಅವ್ನ ಎಲ್ರ ಆಗ್ಲಿ ಏನಾಗಲಿ ಗಣಪತಿ ಗುಡಿ ಬೆಳೆಸೋದು ಇದೈತಿ. ನಮ್ ಸ್ವಾಮೀಜಿ ಸಮಾಧಿ ಕಿತ್ತಾರ, ನಾವು ನೋಡ್ಕೋತೀವಿ. ಗಣಪತಿ ಗುಡಿ ಎಲ್ಲಾ ಹಿಂದೂ ಸಮಾಜಕ್ಕೆ ಬೇಕಾಗಿದ್ದಿಲ್ಲ, ಅದು ಗಣಪತಿ ಗುಡಿ ಸುಧಾ ಬೆಳೆಸ್ತಾರ ಅವ್ರು. ಅವಾಗ ಯಾರು ಮಾತಾಡಂಗಿಲ್ಲ. ಏನ್ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಇನ್ನೂ ಒಂದು ಹನುಮಂತ ದೇವ್ರ ಗುಡಿ ಇತ್ತ. ಅಲ್ಲಿ ಅನೇಕ ಜನಗಳು ಬಂದ ಕೇಸಿ ನಾವು ಗಣಪತಿ ಗುಡಿ ಕಟ್ತೀವಿ, ಇದು ಕೊಡ್ತೀವಿ, ಅದು ಬೆಳೆಸ್ತೀವಿ ಅಂತ ಕೇಸಿ ನಮ್ಮ ಅಲ್ಲಿ ಒಂದು ಹನುಮಂತ ದೇವ್ರ ಗುಡಿ ಐತಿ. ಅದು ನಮ್ಮ ಸಮಾಜದವರು. ಅಲ್ಲಿ ಒಂದು ಅರ್ಧ ಎಕರೆ ಐತಿ, ಅಲ್ಲಿ ಸುಧಾ ಒತ್ತುವರಿ ಮಾಡ್ದ ಹೋದ ವರ್ಷ. ಇದು ಜಿಲ್ಲಾಧಿಕಾರಿಗೆ ನಾವು ಮನವಿ ಕೊಟ್ಟು ಅದು ಕಂಪೌಂಡ್ ಹಾಕಿ ಸುಧಾ ವ್ಯವಸ್ಥೆ ಮಾಡಿದೀವಿ. ಈ ಸಂಘಟನೆ ವತಿಯಿಂದ ಎಲ್ಲೇ ಅನ್ಯಾಯ ನಡೀತಾ ಇದಾವ ಎಲ್ಲಾರ್ಕಿಂತ ಮೊದಲೇ ಈ ಸಂಘಟನೆ ಹಾಜರ್ ಇರ್ತಾ ಅವ್ರಿಗೆ ನ್ಯಾಯ ಒದಗಿಸೋರಿಗೆ ನಾವು ಎಲ್ಲಾರು ನಮ್ಮ ಸಮಾಜ ವತಿಯಿಂದ ನಾವು ಸಂಘಟನೆ ವತಿಯಿಂದ ಇವ್ರಿಗೆ ಬೆಂಬಲಕ್ಕೆ ಇರ್ತೀವಿ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಭಾರತೀಯ ಸಂಘಟನೆ ರಾಜ್ಯಾಧ್ಯಕ್ಷ.